ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಮಳೆಗೂ ಇದೆಲ್ಲ ನನ್ನ ಮಗಳೊಂದು ಮಾರ್ರೆ ಹಿಮಾಲಯಕ್ಕೆ ಹೋಗ್ಬೇಕಂತೇಳಿ ಕಾರ್ಟೂನಲ್ಲಿ ನೋಡಿ ಇವಳಂತೂ ನನ್ನ ಹಿಂದೆ ಬಿಡಲೇ ಇಲ್ಲ ಆಯ್ತಾ. ಸೊ ಮತ್ತೆ ಎಂತ ಮಾಡೋದು, ಹಠ ಮಾಡಿದ್ಲು ಅಂತೇಳಿ ಸೊ ನಮ್ಮ ಫೋರಮ್ ಮಾಲ್ ಮ್ಯಾಂಗ್ಳೂರಲ್ಲಿರೋ ಸ್ನೋ ವರ್ಲ್ಡಿಗೆ ಕರ್ಕೊಂಡು ಹೋದೆ. ಈ ಮಳೆಗೆ ಬೇರೆ ಚಳಿಯಲ್ಲಿ ಬೇರೆ ನೋಡಿ ಜನ ಇದ್ರೆ ಆಯ್ತಾ ಮಾತ್ರ. ಸೊ ಅಲ್ಲಿ ಎಂಟ್ರಿ ಆಗುವಾಗ ಮಾತ್ರ ಒಳ್ಳೆ ಫೀಲ್ ಮಾತ್ರ ಸೂಪರ್ ಆಗೇ ಇತ್ತು. ಸೊ ಮಕ್ಕಳಿಗೆಲ್ಲ ಬಂದು ಶೂಸ್ ಸಾಕ್ಸು, ಸೊ ನಮಗೂ ನೋಡಿ ಎಲ್ಲ ಜಾಕೆಟ್ ಗೀಕೆಟ್ ಎಲ್ಲ ಹಾಕಿ ರೆಡಿ ಮಾಡಿದರು. ಸೊ ಇವ್ರಂತೂ ಫುಲ್ ಹ್ಯಾಪಿ. ಸೊ ಹಾಗೆ ನಮ್ಮ ಇಬ್ಬರು ಭಾವಂದರು ಅವರು ಸಹ ಹ್ಯಾಪಿ. ಸೊ ನನ್ನ ಧರ್ಮಪತ್ನಿ ಎಲ್ಲೋ ಇದ್ದಾಳೆ ನೋಡಿ, ಇಲ್ಲೇ ರೆಡಿ ಆಗ್ತಾ ಇದ್ದಾಳೆ ಅವಳು ಸಹ. ಸೊ ಇಲ್ಲಿಂದ ನಮ್ಮ ಬೇಟೆ ಶುರು ಈಗ ಹಿಮಾಲಯದ ಒಳಗೆ. ಅಂದರೆ ತುಂಬ ಅಂದರೆ ಆ್ಯಡೆಲ್ಲ ನೋಡಿದ್ದೆ ನಾನು ಹೈವೇಲೆಲ್ಲ. ನೋಡುವ ಈಗ ಒಳಗೆ ವಾವ್ ಹೇಗಿದೆ ನೋಡಿ. ಒಂದು ಸರ್ತಿ ಅಂತೂ ಭಾರಿ ಖುಷಿ ಆಯ್ತು ಮಾತ್ರ. ಅಂದರೆ ಯಾವುದೋ ಒಂದು ಒಳ್ಳೆ ಪ್ರಪಂಚದೊಳಗೆ ಹೋಗಿದ್ದೇವೆ ಅನ್ನೋ ಥರ ಅಷ್ಟೊಳ್ಳೆ ಸೂಪರ್ ಆಗಿ ಮಾಡಿದ್ದಾರೆ ಮಾತ್ರ. ಅಷ್ಟೇ ಪ್ರೇಸಿಯಸ್ ಆಗಿದೆ. ಬಟ್ ಟಿಕೆಟ್ ಬಂದು ಓಕೆ ಪರ್ ಹೆಡ್ 500 ರೂಪೀಸ್. ಆ 500 ರೂಪೀಸಿಗೆ ಬರ್ತಿ. ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟು ಹೊತ್ತು ನೀವು ಅದರೊಳಗೆ ಇರ್ಬೋದು. ಬಟ್ ಅಂದರೆ ನಿಮ್ಮ ಕೆಪಾಸಿಟಿ ಅಂದರೆ ಅರ್ಧ ಗಂಟೆ ಮೇಲೆ ಇರ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಕೋಲ್ಡ್ ಇದೆ. ಅಂದರೆ ಮೈನಸ್ ಐ ಥಿಂಕ್ ಎಷ್ಟು ಡಿಗ್ರಿ ಮಾರ ಅದು ಹೇಳಿದ್ರು. ನಾನು ಮ್ಯಾಥ್ಸಲ್ಲಿ ತುಂಬ ವೀಕು. ನೋಡಿ ಹೇಗಿದೆ ನೋಡಿ ವ್ಯೂಸ್. ಹಾ ಸೂಪರ್ ಅಲ್ಲ. ಆ್ಯಕ್ಚುಲಿ ನೆಲದಲ್ಲಂತೂ ಫುಲ್ಲು ಯಪ್ಪ, ಅದರಲ್ಲೂ ಜನ ಇದ್ದಾರೆ ನೋಡಿ, ಅಷ್ಟು ಅದೇ ಖುಷಿ ಆಗ್ತಿರೋದು ನನಗೆ. ಇವರಿಬ್ರಿಗಂತೂ ಭಾರಿ ಖುಷಿ. ಎಷ್ಟೊತ್ತಿರ್ತಾರಂತ ಗೊತ್ತಿಲ್ಲ. ಈ ನನ್ನ ಭಾವ ಒಬ್ಬ ನನ್ನನ್ನು ಕೂರಿಸಿ ಬಾವ ಬಾ ನಾನು ನನಗೆ ಎತ್ತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನೋಡಿ ಮಾಡಿದ್ದಂತೂ ನೋಡಿ. ಭಾವ ನನ್ನ ತೆಗೆದು ಕೆಳಗೆ ಬಿಸಾಕಿಯೇ ಬಿಟ್ಟ ನನ್ನನ್ನು. ಬಿದ್ದಿದ್ದು ಫೋರ್ಸಿಗೆ ಒಂದು ಸರ್ತಿ ಶೇಕ್ ಆಯ್ತಾ ಅಂತ ಹೇಳಿ ಅಲ್ಲೆಲ್ಲ. ಬಟ್ ಮೇಲೆ ಎದ್ದೆ ಮಾರ್ರೆ. ಭಾವ ಕೇಳ್ತಿದ್ದಾನೆ ಎಂತಾಯ್ತು ಭಾವ. ಸೊ ಅಲ್ಲಿಂದ ನೆಕ್ಸ್ಟ್ ಪುನಃ ಒಂದು ಸುಮಾರು ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಟ್ ಸೂಪರ್ ಆಗಿರೋ ಪ್ಲೇಸು. ಅದರಲ್ಲೂ ನನ್ನ ಮಗಳಿಗಂತೂ ಭಯಂಕರ ಖುಷಿ ಆಯಿತು. ಸೊ ಇದರೊಳಗೆ ಸಣ್ಣ ಸಣ್ಣ ಗೇಮ್ಸ್ ಸಹ ಇದೆ. ಸೊ ಆಚೆ ಸೈಡಲ್ಲೆಲ್ಲ ನಾನಂದ್ರೆ ಅಲ್ಲೆಲ್ಲ ಮಾಡ್ಲಿಕ್ಕೆ ಹೋಗಲಿಲ್ಲ. ಸೊ ಅಂದರೆ ಅದರಲ್ಲಿ ಜಾರ್ ಬಂಡಿ ಥರ ಅದೆಲ್ಲ ಸುಮಾರು ಇದೆ ಅದ್ರಲ್ಲಿ ನೋಡಿ ಇದೆ ಆ್ಯಕ್ಚುಲಿ. ಸೊ ವ್ಯೂಸ್ ಸೂಪರ್ ಇದೆ ಆಯಿತಾ ಒಳಗೆ. ಅಂದರೆ ನಿಮಗೆ ಪೈಸಾ ಫುಲ್ ಇದು ವರ್ತಿ. ಯಾಕಂದರೆ ಸಮ್ಮರಲ್ಲಿ ಹೋಗ್ಬೇಕು. ಸಮ್ಮರಲ್ಲಿ ಹೋದ್ರಂತೂ ಇನ್ನು ಅಷ್ಟು ಒಳ್ಳೆ ಆಗ್ತದೆ ಇದು ಆಡಲಿಕ್ಕೆ. ಮಕ್ಕಳಿಗಂತೂ ಹೇಳಿ ಮಾಡಿಸಿದ ಪ್ಲೇಸ್. ಒಳಗೆ ನಿಮಗೆ ಅಲ್ಲಿ ಮ್ಯಾಗಿ ಗೀಗಿ ಎಲ್ಲ ಸಿಗ್ತದೆ. ಸೊ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು ನೀವು. ಸೊ ಅದೆಲ್ಲ ಆಯಿತು. ಅದೆಲ್ಲ ಹೊರಗೆ ಬಂದ್ರ ಮೇಲೆ ಇವಳಿಗೆ ಬಂದು ಹೇರ್ ಕಟಿಂಗ್ ಮಾಡಬೇಕಂತೆ. ಸೊ ಹೇರ್ ಕಟಿಂಗ್ ಇವಳದು ಫಸ್ಟ್ ಟೈಮ್. ಇವಳು ಎಕ್ಸ್ಪ್ರೆಷನ್ ನೋಡಿ ಇವಳದು, ಅಯ್ಯಯ್ಯೇ. ಸೊ ಫಸ್ಟ್ ಟೈಮ್ ಇವಳು ಒಂದು ಇದರಲ್ಲಿ ಅಂದರೆ ಒಳ್ಳೆ ಪ್ರೊಫೆಷ್ನಲ್ ಸಲೂನಲ್ಲಿ ಮಾಡ್ತಿರೋದು. ಸೊ ಇವಳಿಗಂತೂ ಭಾರಿ ಖುಷಿ. ಸೊ ಇವಳ ಹೇರ್ ಕಟ್ ಒಂದು ಹೇಗೆ ಆಗ್ತದೆ ನೋಡುವ. ಒಳ್ಳೆ ಮಾಡಿದ್ದಾರೆ ಮಾತ್ರ ಅಲ್ಲೇ ಫೋರಮ್ ಮಾಲಲ್ಲೇ. ಸೊ ಹೊರಗೆ ಬಂದಾಗ ಅಲ್ಲೇ ಫೋರಮ್ ಮಾಲಲ್ಲೇ ಹೇರ್ ಕಟ್ ಎಲ್ಲ ಮಾಡಿಸಿ ಇವಳದು. ಸೊ ನೋಡುವ ಈಗ ಹೇಗೆ ಆಗ್ತದೆ ಇವಳದು ಮೇಕ್ ಓವರ್. ಸೊ ಹೇರ್ ಕಟಿಂಗ್ ಸ್ಟಾರ್ಟ್ ಆಯಿತು ಅವಳದು. ಹೇರ್ ಸ್ಟ್ರೈಟಿಂಗ್ ಅಂದರೆ ಲೈಟಲ್ಲಿ ಮಾಡ್ತಾ ಇದ್ದಾರೆ. ನಾನು ಟೆನ್ಷನ್ ಆದೆ, ಸ್ವಲ್ಪ ಇಷ್ಟು ಚಿಕ್ಕ ಮಗು ಹೇರ್ ಸ್ಟ್ರೈಟಿಂಗ್ ಬೇಕಂತೇಳಿ. ಬಟ್ ಹೇಳಿದ್ರು ಅವರು, ಇಲ್ಲ ಸರ್ ಅದು ಲೆಂತ್ ನೋಡಲಿಕ್ಕೆ ನಾವು ಕಟ್ ಮಾಡಲಿಕ್ಕೆ ಅದು ಮಾಡಲೇಬೇಕು ಅಂಥೇಳಿ. ಸೊ ಈಗ ಪುನಃ ಇನ್ನೊಂದು ಸರ್ತಿ ಫುಲ್ಲು ಹೇರ್ ಡ್ರೈ ಮಾಡ್ತಾ ಇದ್ದಾರೆ ಅವ್ರದ್ದು. ಹೇರ್ ಕಟ್ ಆದ್ರ ಮೇಲೆಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪ್ರೆಷನ್ ಕೊಡ್ತಿದ್ಲು. ಯಾಕಂದ್ರೆ ಅವ್ರದ್ದು ಫಸ್ಟ್ ಟೈಮ್ ಅಲ್ಲ, ಹಾಗಾಗಿ. ಸೊ ಈಗ ಫೈನಲ್ ಮೇಕ್ ಓವರಿಗೆ ರೆಡಿ ಆಗ್ತಾ ಇದ್ದಾಳೆ ಈಗ. ಸೊ ನೀವು ಸಹ ವಿಸಿಟ್ ಕೊಡಿ ಸಪೋಸ್ ಫೋರಮ್ ಮಾಲಿಗೆ ಹೋದರೆ. ಬಟ್ ಈಗ ಮಳೆಗಾಲದಲ್ಲಿ ತುಂಬ ಇನ್ನೂ ಚಳಿ ಆಗ್ತದೆ. ಬಟ್ ಓಕೆ ಮಕ್ಕಳಿಗೆ ಆಡಲಿಕ್ಕೆ. ಬಟ್ ಬೇಸಿಕ್ ಗಾಲದಲ್ಲಿ ಹೋದರೆ ನೋಡಿ ಇದು ಫೈನಲ್
ಟಚ್ ಹೇಗಿದೆ? ಸೊ ಅಲ್ಲಿಂದ ನಾವೀಗ ಮನೆಗೆ ಹೊರಡ್ತಾ ಇದ್ದೇವೆ. ಸೊ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಗೈಸ್.